Welcome to Get Solutions. This is your Lokesh. So in this session we are going to solve the third illustration, that is based on the consolidated cash flow statement. Pause the video and take down the illustration. So additional information: during the year, plant costing rupees 50,000 was sold for rupees 10,000. Accumulated depreciation on this plant was rupees 30,000. Loss on sale of plant was charged to profit and loss account. So income tax paid during the year rupees 60,000. Okay, so it is rupees 60,000. Now let's move on to the solution. See the illustration. From the following balance sheet of XYZ Limited for the year ended 31st March 1997 and 1998. Prepare a cash flow statement. Okay. So, ಇಲ್ಲಿ asset side plant and machinery ನೋಡಿ. So, special adjustment ಏನಂತ ಹೇಳಿದ್ರೆ less depreciation ಕೊಟ್ಟಿದ್ದಾರೆ. Okay. So, plant and machinery actual book value is 4 lakhs and depreciation is deducted, that is 1,40,000. So, outer column ಬಂದ್ಬಿಟ್ಟು 2,60,000 ಕೊಟ್ಟಿದ್ದಾರೆ. For the year 1998 also, the book value of plant and machinery is 4,50,000, but depreciation amount ಬಂದ್ಬಿಟ್ಟು 1,50,000. So, total outer column ಗೆ 3 lakhs ಕೊಟ್ಟಿದ್ದಾರೆ. So, ಇಲ್ಲಿ ನಾವು ledger account ನ ಪ್ರಿಪೇರ್ ಮಾಡುವಾಗ, so plant and machinery ಡೈರೆಕ್ಟ್ ಆಗಿ ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ವಿಲ್ ಬಿ ದ ಡೆಬಿಟ್ ಸೈಡ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ವಿಲ್ ಬಿ ದ ಕ್ರೆಡಿಟ್ ಸೈಡ್. ಸೊ ಸಿಮಿಲರ್ಲಿ ಡಿಪ್ರಿಸಿಯೇಷನ್ ಗೆ ಇಟ್ ಈಸ್ ಆಪೋಸಿಟ್, ಬಿಕಾಸ್ ಡಿಪ್ರಿಸಿಯೇಷನ್ ವಿಲ್ ಬಿ ಟ್ರೀಟೆಡ್ ಆಸ್ ಲಯಬಿಲಿಟಿ ಇನ್ ದಿಸ್ ಪ್ರಾಬ್ಲಮ್. ಓಕೆ, ಸೊ ಡಿಪ್ರಿಸಿಯೇಷನ್ ಗೆ ಓಪನಿಂಗ್ ಬ್ಯಾಲೆನ್ಸ್ ಈ ಕಡೆ ಬರುತ್ತೆ, ಅಂದ್ರೆ ಕ್ರೆಡಿಟ್ ಸೈಡ್, ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬರುತ್ತೆ. ಸೊ ದಟ್ ಈಸ್ ದ ಸ್ಪೆಷಲ್ ಅಡ್ಜಸ್ಟ್ಮೆಂಟ್. ಸೊ ಇನ್ಯಾವುದಾದ್ರು ಅಡ್ಜಸ್ಟ್ಮೆಂಟ್ ಬಂದರೆ ಪ್ರಾಬ್ಲಮ್ನ ಮಾಡುವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿ ದಿ ಅಡಿಷನಲ್ ಇನ್ಫಾರ್ಮೇಷನ್. ಸೊ ಡ್ಯೂರಿಂಗ್ ದ ಇಯರ್ ಪ್ಲಾಂಟ್ ಕಾಸ್ಟಿಂಗ್ 50,000 was sold for rupees 10,000. So accumulated depreciation on this plant was rupees 30,000. So loss on sale of plant was charged to profit and loss account. So income tax paid during the year was 60,000. So these are the adjustments. So ಈಗ ಯಾವ್ದಾವ್ದು ನೆಸೆಸರಿ, ಸೊ ಇಂಪಾರ್ಟೆಂಟ್ ಅಂತ ಹೇಳೋದು ಲೆಡ್ಜರ್ ಅಕೌಂಟ್ ಇದೆ. ಸೊ ಅದನ್ನು ನಾನು ಪ್ರಿಪೇರ್ ಮಾಡಿದ್ದೀನಿ. ಸಿ ಪ್ರಾಪರ್ಟಿ ಅಕೌಂಟ್ ಅಂಡ್ ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ಅಂಡ್ ಡಿಪ್ರಿಸಿಯೇಷನ್ ಅಂಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್. ಸೊ ಇಷ್ಟನ್ನ ನಾನು ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಸಿ ಪ್ರಾಪರ್ಟಿ ಇಸ್ ಅನ್ ಅಸೆಟ್, ರೈಟ್? ಸೊ ದೇರ್ ಫೋರ್ ದ ಓಪನಿಂಗ್ ಬ್ಯಾಲೆನ್ಸ್ ವಿಲ್ ಬಿ ದ ಡೆಬಿಟ್ ಸೈಡ್. ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಓಕೆ, ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಸಿ ದಿ ಪ್ರಾಪರ್ಟಿ ವ್ಯಾಲ್ಯೂ ಓಪನಿಂಗ್ ಬ್ಯಾಲೆನ್ಸ್, ದಟ್ ಈಸ್ 2 lakhs. ಸೊ 2 lakhs is given. Next, ಸೊ 2 lakh ಬಂದ್ಬಿಟ್ಟು 97. ಸೊ ಎಕ್ಸಾಮಲ್ಲಿ ಡೇಟ್ಸ್ನ ನೋಡ್ಕೋಬೇಕು ನೀವು. ಓಕೆ, ಸೊ 97, 98 ರಿವರ್ಸ್ ಕೊಟ್ಟಿರ್ತಾನೆ. ಸೊ ಆಗ ಓಪನಿಂಗ್ ಬ್ಯಾಲೆನ್ಸ್ ಯಾವ್ದು ಬರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವ್ದು ಬರುತ್ತೆ ಅಂತ ನೋಡ್ಕೋಬೇಕು. ಸೊ 2 lakhs ಆದಮೇಲೆ ಸೊ ಕ್ಲೋಸ್ ಮಾಡಬೇಕು, ದಟ್ ಈಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಪ್ರಾಪರ್ಟಿದು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, ದಟ್ ಈಸ್ 2,50,000. Okay, so similarly plant and machinery ನೋಡಿ. So plant and machinery is also asset. So therefore opening balance, so balance brought down. So that is to balance brought down and by balance carried down. Okay, so plant and machinery ನೋಡಿ. So opening balance for the year 1997. So book value ಎಷ್ಟಿದೆ actually, so 4 lakhs. ಸೊ ಇನ್ನರ್ ಕಾಲಮಲ್ಲಿ ಕೊಟ್ಟಿದ್ದಾರೆ, ಸೊ ಅದನ್ನು ಬರ್ಕೊಳ್ತಿದ್ದೀನಿ. ನೆಕ್ಸ್ಟ್ ಫಾರ್ ದ ಇಯರ್ 1998, ದಟ್ ಈಸ್ 4,50,000, ದಟ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಕ್ಯಾರಿ ಫಾರ್ವರ್ಡ್ ಟು ದಿ ನೆಕ್ಸ್ಟ್ ಇಯರ್, ದಟ್ ಈಸ್ 4,50,000. ಸೊ ಡಿಪ್ರಿಸಿಯೇಷನ್ ವಿಲ್ ಬಿ ಟ್ರೀಟೆಡ್ ಆಸ್ ಅ ಲಯಬಿಲಿಟಿ. ಸೊ ದ ಓಪನಿಂಗ್ ಬ್ಯಾಲೆನ್ಸ್ ಫಾರ್ ದಿಸ್ ಡಿಪ್ರಿಸಿಯೇಷನ್, ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕಮ್ಸ್ ಅಂಡರ್ ದಿ ಕ್ರೆಡಿಟ್ ಸೈಡ್. ಸೊ ಈಗ ಡಿಪ್ರಿಸಿಯೇಷನ್ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ 1997 ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 1,40,000. ಸೊ 1,40,000. ಸೊ ಸಿಮಿಲರ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೈ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ವಾಟ್ ಈಸ್ ದ ಅಮೌಂಟ್, ದಟ್ ಈಸ್ 1,50,000. Okay, so next one to provision for taxation, that you know very well. So provision for taxation, that is liability by balance brought down and to balance carried down. So because it is also a liability. So provision for taxation, opening balance 50,000 and closing balance 1 lakhs. Okay, so 1 lakhs ಬರ್ಕೊಂಡಿದ್ದೀನಿ. ಸೊ ಲೆಡ್ಜರ್ ಎಂಟ್ರೀಸ್, ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡಿದ್ದಾದಮೇಲೆ ನೆಕ್ಸ್ಟ್ ಯು ಕಮ್ ಟು ದಿ ಅಡ್ಜಸ್ಟ್ಮೆಂಟ್. ಸೊ ಅಡ್ಜಸ್ಟ್ಮೆಂಟ್ನ ನೋಡಿ. ಸೊ ಡ್ಯೂರಿಂಗ್ ದ ಇಯರ್ ಪ್ಲಾಂಟ್ ಕಾಸ್ಟಿಂಗ್ ರುಪೀಸ್. ಸೊ ವಾಟ್ ಈಸ್ ದ ಪ್ಲಾಂಟ್ ಕಾಸ್ಟ್? ಸೊ ಪ್ಲಾಂಟ್ ಕಾಸ್ಟ್ ರುಪೀಸ್ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 50,000. ಓಕೆ,
So 50,000. So was sold for rupees 10,000. So what is the cost of sale of plant? So sale of plant at rupees 10,000. Okay, so 10,000 ಗೆ ಸೇಲ್ ಮಾಡಿದ್ದಾರೆ. So remaining is the 40,000. So next they have specified the additional condition for this 40,000. See, a plant costing rupees 50,000 was sold for rupees 10,000. Remaining we have, that is 40,000. So if nothing is mentioned about this information, then we have to consider this is the loss on sale of plant and machinery. But there is a special condition for this. See, accumulated depreciation on this plant was rupees 30,000, which means ಈ 40,000 ನಲ್ಲಿ 30,000 is the accumulated depreciation ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. So remaining 10,000 will be loss on sale ಅಂತ ಹೇಳ್ಬಿಟ್ಟು ನಾವು ಟ್ರೀಟ್ ಮಾಡ್ತೀವಿ. ಬಿಕಾಸ್ ಇಟ್ ಈಸ್ ಆಲ್ಸೋ ಬಿಕಾಸ್ ಇಟ್ ಈಸ್ ಆಲ್ರೆಡಿ ಎ ಲಾಸ್. ಸೊ ಈ ಲಾಸ್ ಅಲ್ಲೇ ಅವ್ನು ಹೇಳ್ತಿದ್ದಾನೆ 30,000 ಡಿಪ್ರಿಸಿಯೇಷನ್. ಸೊ ದಿ ಡಿಪ್ರಿಸಿಯೇಷನ್ ಇಸ್ ಆಲ್ಸೋ ಎ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್, ರೈಟ್. ಸೊ ಇದರಲ್ಲಿ 30,000 ಡಿಪ್ರಿಸಿಯೇಷನ್ ಇದೆ ಅಂತ ಹೇಳ್ತಿದ್ದಾನೆ. ಸೊ ಈ 30,000 ಹೋದ್ರೆ ರಿಮೈನಿಂಗ್ ಏನಂತ ಟ್ರೀಟ್ ಮಾಡೋದು ನಾವು, ಆಕ್ಚುಲಿ ಲಾಸ್ ಇದೆ ಅಂತ ರಿಮೈನಿಂಗ್ ಬ್ಯಾಲೆನ್ಸ್ ವಿಲ್ ಬಿ ದ ಲಾಸ್ ಆನ್ ಸೇಲ್, ದಟ್ಸ್ ಇಟ್. ಓಕೆ, ಸೊ ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ ವಾಸ್ rupees 60,000. ಸೊ ಇನ್ಕಮ್ ಟ್ಯಾಕ್ಸ್, ಸೊ ಇನ್ಕಮ್ ಟ್ಯಾಕ್ಸ್ ಅಮೌಂಟ್ ಎಷ್ಟು ಪೇ ಮಾಡ್ತಿದ್ದಾರಂತೆ, ದಟ್ ಈಸ್ 60,000 rupees ಪೇ ಮಾಡ್ತಿದ್ದಾರಂತೆ. ಸೊ ಇಷ್ಟೇ ಅಡ್ಜಸ್ಟ್ಮೆಂಟ್. ನಾವು ಯು ಹ್ಯಾವ್ ಟು ಅಪ್ಲೈ ದಿಸ್ ಇನ್ಫಾರ್ಮೇಷನ್ ಟು ಲೆಡ್ಜರ್ ಅಕೌಂಟ್ಸ್. ಸೊ ಈಗ ನೋಡಿ, ಸೊ ದಿಸ್ ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಟು ಪ್ಲಾಂಟ್, ರೈಟ್. ಸೊ ಈಗ ಪ್ಲಾಂಟ್ ಕಾಸ್ಟ್ ಇದೆ. ಸೊ ಸೇಲ್ ಆಫ್ ಪ್ಲಾಂಟ್, ಸೊ ಸೇಲ್ ಯಾವ ಕಡೆ ಬರಬೇಕು, ದಟ್ ಈಸ್ ಕ್ರೆಡಿಟ್ ಸೈಡ್. ಬೈ ಸೇಲ್ ಆಫ್ ಪ್ಲಾಂಟ್. ಓಕೆ, ಸೊ ಎಷ್ಟಕ್ಕೆ ಸೇಲ್ ಮಾಡ್ತಿದ್ದಾರಂತೆ, ದಟ್ ಈಸ್ 10,000 rupeesಗೆ ಸೇಲ್ ಮಾಡ್ತಿದ್ದಾರೆ. ನೆಕ್ಸ್ಟ್ 30,000 ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ನ ನಾವು ತಗೋಬೇಕಲ್ವಾ ಪ್ಲಾಂಟ್ಗೆ, ಬೈ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಎಷ್ಟಿದೆ ಅಂತೆ, ದಟ್ ಈಸ್ 30,000. ನೆಕ್ಸ್ಟ್ ಲಾಸ್ ಆನ್ ಸೇಲ್. ಸೊ ಬೈ ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್, ಹೌ ಮಚ್, ಇಟ್ ಈಸ್ 10,000. ಸೊ ಇನ್ಯಾವುದು ಇಲ್ಲ, ಎಲ್ಲ ಐಟಮ್ಸು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ 50,000 ಬಂದ್ಬಿಟ್ಟು ಈ ಕಡೆ ಬರಬಹುದು, ಇನ್ಕ್ಲೂಡ್ ಆಗಿರುತ್ತೆ ಏನಾದರೂ ಬ್ಯಾಲೆನ್ಸ್ ಫಿಗರ್ ಬಂದರೆ. ಓಕೆ, ಸೊ ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್. ಸೊ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ರಿಲೇಟೆಡ್ ಟು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಸೊ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಯಾವ ಕಡೆ ಬರುತ್ತೆ, ದಟ್ ಈಸ್ ಟು ಇನ್ಕಮ್ ಟ್ಯಾಕ್ಸ್ ಪೇಯ್ಡ್. ಓಕೆ, ಸೊ ಇದು ಡೆಬಿಟ್ ಸೈಡ್ ಬರಬೇಕಾ ಕ್ರೆಡಿಟ್ ಸೈಡ್ ಬರಬೇಕಾ ಅಂತ ಏನಾದರೂ ನಿಮಗೆ ಡೌಟ್ ಇದ್ದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಡಿಯೋನ ವಾಚ್ ಮಾಡಿ, ದೆನ್ ಕಮ್ ಟು ದಿಸ್ ವಿಡಿಯೋ. ಸೊ ಆಗ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಓಕೆ, ಸೊ ಕನ್ಫ್ಯೂಷನ್ಸ್ ಎಲ್ಲೂ ಮಾಡ್ಕೋಬೇಡಿ, ಬಿಕಾಸ್ ಟ್ರಿಕ್ಸ್ನ ಹೇಳ್ಕೊಟ್ಟಿದ್ದೀನಿ ನಾನು. ಓಕೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋವಾಗ. ಸೊ ಇಷ್ಟೇ ಸ್ಪೆಷಲ್ ಅಡ್ಜಸ್ಟ್ಮೆಂಟ್ಸ್ ಇರೋದು. ಈಗ ನಾವು ಯು ಹ್ಯಾವ್ ಟು ಕ್ಲೋಸ್ ದಿ ಆಲ್ ಲೆಡ್ಜರ್ ಅಕೌಂಟ್ಸ್. ಸೊ ಇಲ್ಲಿ ಇನ್ಯಾವುದೂ ಸ್ಪೆಷಲ್ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ದೇರ್ ಫೋರ್ 2,50,000 and 2,50,000 is the total. Then you will get 50,000 here, the balance. So ಈ 50,000ನ ಏನಂತ ಟ್ರೀಟ್ ಮಾಡಬೇಕು, ದಟ್ ಈಸ್ ಅಲ್ಟಿಮೇಟ್ಲಿ ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಪರ್ಚೇಸ್, ದಟ್ ಈಸ್ ಪರ್ಚೇಸ್ ಅಂತ ಹೇಳ್ಬಿಟ್ಟು ನಾವು ಟ್ರೀಟ್ ಮಾಡಬೇಕು. ಓಕೆ, ಸೊ ಪರ್ಚೇಸ್ ಮಾಡಿದ್ರೆ ನೆಕ್ಸ್ಟ್ ಪ್ರಾಫಿಟ್ ಆರ್ ಲಾಸ್ ಬರೋಕ್ಕೆ ಸಾಧ್ಯ. ಪರ್ಚೇಸ್ ಏನಾದರೂ ಇದ್ದರೆ ಆಲ್ರೆಡಿ ಪರ್ಚೇಸ್ ಏನಾದರೂ ಇದ್ದರೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಪ್ರಾಫಿಟ್ ಅಂತ ಹೇಳ್ಬಿಟ್ಟು ನಾವು ಟ್ರೀಟ್ ಮಾಡ್ಬರ್ತಾ ಇದ್ವಿ ಇಲ್ಲಿ ಏನಾದರೂ ಬ್ಯಾಲೆನ್ಸ್ ಫಿಗರ್ ಬಂದರೆ. ಓಕೆ, ಸೊ ನೆಕ್ಸ್ಟ್ ಪ್ರಾಪರ್ಟಿ ಅಕೌಂಟ್ ಕ್ಲೋಸ್ ಆಯಿತು. ಈಗ ಪ್ಲಾಂಟ್ ಆ್ಯಂಡ್ ಮಿಷನರಿ. ಓಕೆ, ಸೊ 10,000 ಪ್ಲಸ್ 30,000 ಪ್ಲಸ್ 10,000 ಅಗೈನ್, ನೆಕ್ಸ್ಟ್ 4,50,000. ಸೊ 5 lakhs ಇದೆ, ಈ ಕಡೆ 4 lakhs ಇದೆ. ಸೊ ಈ ಕಡೆ ಹೈಯೆಸ್ಟ್ ವ್ಯಾಲ್ಯೂ, ದಟ್ ಈಸ್ 5 lakhs. ಸೊ ಟೋಟಲ್ 5 lakhs. ಸೊ 5 lakhs minus 4 lakhs, that is 1 lakhs. ಸೊ ಈ 1 lakhs ನಾವು ಏನಂತ ಕನ್ಸಿಡರ್ ಮಾಡಬೇಕು, ಸಿ ಟು ಪರ್ಚೇಸ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಸೊ ನೆಕ್ಸ್ಟ್ ಡಿಪ್ರಿಸಿಯೇಷನ್. ಸಿ
ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ ಈ ಅಕೌಂಟ್ ಅಂದರೆ ಪರ್ಟಿಕ್ಯುಲರ್ ಆಗಿ ಪ್ಲಾಂಟ್ ಅಂಡ್ ಮಿಷನರಿಗೆ ಡಿಪ್ರಿಸಿಯೇಷನ್ ಎಷ್ಟು ಅಕ್ಯುಮುಲೇಟೆಡ್ ಇದೆ, ದಟ್ ಈಸ್ 30,000. ಸೊ ಈ ಡಿಪ್ರಿಸಿಯೇಷನ್ ನಾವು ಟ್ರಾನ್ಸ್ಫರ್ ಮಾಡಲೇಬೇಕು, ಬಿಕಾಸ್ ವಿ ಆರ್ ಪ್ರಿಪೇರಿಂಗ್ ದಿ ಡಿಪ್ರಿಸಿಯೇಷನ್ ಅಕೌಂಟ್ ಆಲ್ಸೋ. ಸೊ ದೇರ್ ಫೋರ್ ಈ ಡಿಪ್ರಿಸಿಯೇಷನ್ ಬಂದ್ಬಿಟ್ಟು ಯಾವ ಅಕೌಂಟಲ್ಲಿ ಇದೆ, ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟಲ್ಲಿ ಇದೆ. ಸೊ ಯಾವ ಸೈಡ್ ಇದೆ, ದಟ್ ಈಸ್ ಕ್ರೆಡಿಟ್ ಸೈಡ್ ಇದೆ. ಸೊ ಇನ್ ಕೇಸ್ ನಾವು ಡಿಪ್ರಿಸಿಯೇಷನ್ ನಾವು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಯಾವ ಸೈಡ್ ಟ್ರಾನ್ಸ್ಫರ್ ಮಾಡಬೇಕು, ದಟ್ ಈಸ್ ಡೆಬಿಟ್ ಸೈಡ್. ಸೊ ಡೆಬಿಟ್ ಸೈಡ್ ಏನಂತ ಎಂಟ್ರಿ ಮಾಡಬೇಕು, ಟು ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್. ಸೊ ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್ ಅಂತ ಹೇಳಿದ್ರೆ ನಾವು ಎಂಟ್ರಿ ಮಾಡಬೇಕು. ಸೊ ದಟ್ ಈಸ್ ಹೌ ಮಚ್, 30,000. ಸೊ 30,000 ಎಂಟ್ರಿ ಮಾಡಿದಾದ್ಮೇಲೆ ಈಗ ನಮಗೆ ಟೋಟಲ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಫಾರ್ ದ ಇಯರ್ ಬರುತ್ತೆ ನೋಡಿ, 30,000 ಪ್ಲಸ್ 1,50,000. ಸೊ ಟೋಟಲ್ 1,80,000. ಸೊ ಈ ಕಡೆ ಜಾಸ್ತಿ ಇದೆ. ಸೊ 1,80,000 ಅಂಡ್ ರಿಮೈನಿಂಗ್ ಬ್ಯಾಲೆನ್ಸ್ ವಿಲ್ ಬಿ ದ 40,000. ಈ 40,000 ಏನು, ದಟ್ ಈಸ್ ಟೋಟಲ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಫಾರ್ ದ ಇಯರ್. ಸೊ ಅಸೆಟ್ ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು, ಮತ್ತು ಅಗೇನ್ ಪರ್ಚೇಸ್ ಮಾಡೋದು ಏನಾದರೂ ಇರಲಿ, ದಟ್ ಈಸ್ ಟೋಟಲ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಫಾರ್ ದ ಇಯರ್ ಎಷ್ಟು, 40,000 ಕೊಟ್ಟಿದ್ದಾರೆ. ಅಂದರೆ ಬ್ಯಾಲೆನ್ಸ್ ಫಿಗರ್ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಓಕೆ. ಸೊ ನೆಕ್ಸ್ಟ್ ಈ 40,000 ಮತ್ತು 30,000 ಯಾವ ಥರ ಟ್ರೀಟ್ ಮಾಡಬೇಕು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕಮ್ ಟು ದಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್. ಸಿ 50,000 and 60,000 ಪ್ಲಸ್ 1 lakh, ದಟ್ ಈಸ್ 1,60,000. ಸೊ 1,60,000. ಸೊ 1,60,000. ಸೊ 1,60,000 minus 50,000, you will get 1,10,000. ಸೊ ಈ 1,10,000 ಏನು, ದಟ್ ಈಸ್ ಬೈ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್. ಸೊ ಇದನ್ನು ನಾವು ಬ್ಯಾಲೆನ್ಸ್ ಫಿಗರ್ ಅಂತ ಹೇಳ್ಬಿಟ್ಟು ನಾವು ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಏನಾದರೂ ಇದ್ದರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಡ್ ಅಂತ ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಪೇಡ್ ಅಂತ ಕೊಟ್ಟಿದ್ದಾರೆ, ನಮಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್, ದಟ್ ಈಸ್ ಪ್ರಾವಿಷನ್ ಮೇಡ್ ಡ್ಯೂರಿಂಗ್ ದ ಇಯರ್ ಅಮೌಂಟ್ ಬರುತ್ತೆ. ಸೊ ಈಗ ನಾವು ಸ್ಪೆಸಿಫಿಕ್ ಆಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಕಮ್ ಟು ದಿ ಪ್ರಾಪರ್ಟಿ ಅಕೌಂಟ್. ಸೊ ನಾವು ಟ್ರಿಕ್ಸ್ನ ಫಾಲೋ ಮಾಡಬೇಕು. ಸೊ ಟ್ರಿಕ್ಸ್ನ ಅಂತ ಹೇಳಿದ್ರೆ ಸಿಂಬಲ್ಸ್ನ ಸ್ಪೆಸಿಫೈ ಮಾಡಬೇಕು. ಸೊ ಪರ್ಚೇಸ್ ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ, put a star mark. Okay. So next, sale of plant related to investment activity, put a star mark. Next, depreciation expense, loss expense. Next, purchase, put a star mark. Next, to plant and so depreciation already ನಾವು ಇಲ್ಲಿ ತಗೊಂಡಿದ್ವಿ. ಸೊ ಇದು ಡಿಪ್ರಿಸಿಯೇಷನ್, ಸಿ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಸೊ ಆಲ್ರೆಡಿ 30,000 ಇಲ್ಲಿ ನಾವು ಟ್ರೀಟ್ ಮಾಡಿದ್ವಿ. ಸೊ ದೇರ್ ಫೋರ್ ಇಲ್ಲಿ ಏನು ಮೆನ್ಷನ್ ಮಾಡಬೇಡಿ. ಸೊ ಮೆನ್ಷನ್ ಮಾಡಿದ್ರು ನಿಮ್ಗೆ ಗೊತ್ತಾಗುತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ 30,000 ತೊಗೊಂಡಿದ್ದೀವ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ. ನೆಕ್ಸ್ಟ್ ಇಲ್ಲಿ ಬ್ಯಾಲೆನ್ಸ್ ಫಿಗರ್ ಬಂದಿದೆ. ಸೊ ಇದನ್ನು ಟ್ರೀಟ್ ಮಾಡಬೇಕು. ಯಾವ ಥರ ಟ್ರೀಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೇಳ್ಕೊಡ್ತೀನಿ. ಬಟ್ ಇಟ್ ಈಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಇಸ್ ಆಲ್ಸೋ ಎನ್ ಎಕ್ಸ್ಪೆನ್ಸ್. ಸೊ ದೇರ್ ಫೋರ್ ಯು ಹ್ಯಾವ್ ಟು ಪುಟ್ ಎಸ್ ಮೈನಸ್. ಓಕೆ. ಸೊ ನೆಕ್ಸ್ಟ್, ಇನ್ಕಮ್ ಟ್ಯಾಕ್ಸ್ paying. Next, provision for taxation made during the year, put a underline. Okay. So istu ನಿಮ್ಮ ledger account. Now take down the format to prepare the cash flow statement. Okay, take down the cash flow statement for the year ending 1998. ಓಕೆ. ಸೊ ಈಗ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಫಾರ್ಮೆಟ್ ಪ್ರಕಾರ ಪ್ರಿಪೇರ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಬಂದ್ಬಿಟ್ಟು ವಿ ಹ್ಯಾವ್ ಟು ಕಂಪ್ಯೂಟ್ ದಿ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ. ಸಿ ದ ಲಯಬಿಲಿಟಿ ಸೈಡ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಕೊಟ್ಟಿದ್ದಾರೆ, ಪ್ರಾಫಿಟ್ ಫಾರ್ ದ ಇಯರ್ ಕೊಟ್ಟಿದ್ದಾರೆ. ಸೊ 2 ಐಟಮ್ಸ್ ಇದೆ. ಸೊ ಬೋತ್ ಆರ್ ರಿಲೇಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಓನ್ಲಿ. ಸೊ ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟೋಟಲ್ ಎಷ್ಟಿದೆ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ 1 lakh ಇದೆ ಕ್ಲೋಸಿಂಗ್ ಬ್ಯಾಲೆನ್ಸ್. ಆ್ಯಂಡ್ ಪ್ರಾಫಿಟ್ ಫಾರ್ ದ ಇಯರ್ ಲಾಸ್ಟಲ್ಲಿ ಎಷ್ಟಿದೆ ಅಂದರೆ 1998ಗೆ 2 lakhs ಇದೆ. ವಾಟ್ ಈಸ್ ದ ಟೋಟಲ್ ಕ್ಲೋಸಿಂಗ್ ಬ್ಯಾಲೆನ್ಸ್? 1 lakh ಪ್ಲಸ್ 2 lakhs 3 lakhs. ಓಕೆ. ಸೊ 3 lakhs ಬಂದ್ಬಿಟ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಫಾರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಎಷ್ಟಿದೆ ಟೋಟಲು? 1 lakh ಇದೆ. ದಟ್ ಈಸ್ ರಿಲೇಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಪ್ರಾಫಿಟ್ ಫಾರ್ ದ ಇಯರ್ ನಿಲ್ ಕೊಟ್ಟಿದ್ದಾರೆ. ಸೊ ಟೋಟಲ್ 1 lakh is the opening balance. So 3 lakhs minus 1 lakh, you will get the net profit, that is positive value, that is the difference of profit and loss account is 2 lakhs. So this is the actual net profit for the year, that is during the year. ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಏನು ಮಾಡಬೇಕು? ಜನರಲ್ ರಿಸರ್ವ್, ದಟ್ ಈಸ್ ಏನಾದರೂ ಅಮೌಂಟ್ ಇದೆಯಾ, ದಟ್ ಈಸ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ ಕೊಟ್ಟಿದ್ದಾರಾ? ಸೊ ಈ ಪ್ರಾಬ್ಲಮ್ಲಿ ಕೊಟ್ಟೇ ಇಲ್ಲ. ಓಕೆ. ಸೊ ನೆಕ್ಸ್ಟ್ ಆಫ್ಟರ್ ಜನರಲ್ ರಿಸರ್ವ್, ಆಫ್ಟರ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಸೊ ನೆಕ್ಸ್ಟ್ ಯಾವ ಐಟಮ್ ಇದೆ? ದಟ್ ಈಸ್ ಪ್ರಾವಿಷನ್ ಫಾರ್
taxation. So provision for taxation, ledger account na nodi ಎಲ್ಲಿ ಮಾಡಿದ್ದೀರಾ? Yes, provision for taxation. Yes, provision for taxation. So ಎಷ್ಟಿದೆ total? That is 1,10,000. That is credit side. Okay, so next ಬಂದ್ಬಿಟ್ಟು ಅಂಡರ್ಲೈನ್ ಮಾಡಿದಿರಲ್ವ ಅದನ್ನ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಆದಮೇಲೆ ನೆಕ್ಸ್ಟ್ is there any amount related to this head? See, regarding dividend ಏನಾದರೂ ಕೊಟ್ಟಿದ್ದಾರಾ? Yes, there is a proposed dividend is given in this problem. So one thing you have to observe. So regarding dividend, so previous problems ಅಲ್ಲಿ dividend ನ ಬಂದ್ಬಿಟ್ಟು adjustment ಅಲ್ಲಿ ಕೊಟ್ಟಿದ್ರು. ಸೊ ಆಗ ನಾವು 2 times ಕನ್ಸಿಡರ್ ಮಾಡ್ತಿದ್ವಿ. ಸೊ ಡಿವಿಡೆಂಟ್ ಪೇಯ್ಡ್ ಅಂತ ಹೇಳ್ಬಿಟ್ಟು ಇಲ್ಲಿ ಕನ್ಸಿಡರ್ ಮಾಡ್ತಿದ್ವಿ. ನೆಕ್ಸ್ಟ್ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ನಲ್ಲಿ ಕನ್ಸಿಡರ್ ಮಾಡ್ತಿದ್ವಿ. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲೇ ಡಿವಿಡೆಂಟ್ ಕೊಟ್ಟಿದ್ದಾನೆ. ಸೊ ಪ್ರಾಬ್ಲಮ್ ಅಲ್ಲೇ ಡಿವಿಡೆಂಟ್ ಏನಾದರೂ ಕೊಟ್ಟಾಗ ಫಸ್ಟ್ ಬಂದ್ಬಿಟ್ಟು ನಾವು 20,000 ಇದೆ ಅಂದರೆ ಪ್ರಪೋಸ್ಡ್ ಡಿವಿಡೆಂಟ್. ಸಿ ಇನ್ ದ ಪ್ರಾಬ್ಲಮ್ ಪ್ರಪೋಸ್ಡ್ ಡಿವಿಡೆಂಟ್ ಓಪನಿಂಗ್ ಬ್ಯಾಲೆನ್ಸ್ ಇಸ್ 15,000 ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ 20,000. ಸೊ ಫಸ್ಟ್ ಬಂದ್ಬಿಟ್ಟು ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ನ ಕನ್ಸಿಡರ್ ಮಾಡಬೇಕು. ಅಂದರೆ ಈ 20,000ನ ಈ ಹೆಡ್ಡಲ್ಲಿ 15,000ನ ಫೈನಾನ್ಷಿಯಲ್ ಆಕ್ಟಿವಿಟೀಸ್ನಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ದಿಸ್ ಇಸ್ ದ ಆಕ್ಚುಯಲ್ ಟ್ರೀಟ್ಮೆಂಟ್ ಆಫ್ ಡಿವಿಡೆಂಟ್. ಓಕೆ, ಸೊ 20,000ನ ಫಸ್ಟ್ ಇಲ್ಲಿ ಟ್ರೀಟ್ ಮಾಡಬೇಕು ಆ್ಯಂಡ್ 15,000ನ ಅಲ್ಲಿ ಟ್ರೀಟ್ ಮಾಡಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ನೀವು ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಿ ಆದರೂ ಮಾಡಬಹುದು. ಓಕೆ, ಸೊ ಯು ವಿಲ್ ಗೆಟ್ 5,000 ಇಸ್ ದ ಬ್ಯಾಲೆನ್ಸ್. ಸೊ 5,000 ಡೈರೆಕ್ಟ್ಲಿ ನೀವು ಫೈನಾನ್ಷಿಯಲ್ ಆಕ್ಟಿವಿಟೀಸ್ನಲ್ಲಿ ತೋರಿಸ್ಬೋದು. ಓಕೆ, ಬಟ್ ಈ ಥರ ಮಾಡಿದ್ರೆ ನಿಮಗೆ ಕನ್ಫ್ಯೂಷನ್ಸ್ ಎಲ್ಲೂ ಆಗೋದಿಲ್ಲ. ಓಕೆ, ಸೊ ಪ್ರಪೋಸ್ಡ್ ಡಿವಿಡೆಂಟ್ ಫಸ್ಟ್ ಯಾವುದನ್ನು ಕನ್ಸಿಡರ್ ಮಾಡಬೇಕು? ಈಗ 20,000. ಸೊ ಪ್ರಪೋಸ್ಡ್ dividend paid, that is closing balance 20,000. ಸೊ ಇದಕ್ಕೆ ಬೇಕಾದ್ರೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಇನ್ನು ಓಪನಿಂಗ್ ಬ್ಯಾಲೆನ್ಸ್ ಕನ್ಸಿಡರ್ ಮಾಡಬೇಕು ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇನ್ನು ಯಾವ ಅಮೌಂಟ್ ಇದರಲ್ಲಿ ಬರೋದಿಲ್ಲ. ದಟ್ ಈಸ್ ಎಕ್ಸ್ಟ್ರಾಡಿನರಿ ಐಟಮ್ ಇಫ್ ಎನಿ ಅಮೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನೆಕ್ಸ್ಟ್ ಈ ಹೆಡ್ಡಲ್ಲಿ ಎಕ್ಸ್ಟ್ರಾಡಿನರಿ ಐಟಮ್ ಇಫ್ ಎನಿ ಅಮೌಂಟ್ ದಟ್ ಈಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ರೀಫಂಡ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಯಾವುದೇ ಅಮೌಂಟು ಇಲ್ಲ. ಸೊ ನಿಲ್. ನೆಕ್ಸ್ಟ್ ಸಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಯಾವ ಸಿಂಬಲ್ನ ನೋಡ್ಬೇಕಂತ ಹೇಳಿದ್ರೆ ಮೈನಸ್ ಸಿಂಬಲ್ನ ನೋಡಬೇಕು. ಸಿ ಎನಿ ಮೈನಸ್ ಸಿಂಬಲ್ಸ್ ಆರ್ ಗಿವನ್ represented. So is there see the profit and plant and machinery account. So accumulated depreciation ಎಷ್ಟು ಕೊಟ್ಟಿದ್ದಾರೆ? That is 30,000. ಓಕೆ, ಸೊ ಈ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ನಾವು ಆಲ್ರೆಡಿ ಡಿಪ್ರಿಸಿಯೇಷನ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡಿದ್ದೀವಿ. ಓಕೆ, ಸೊ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಂಡ್ ಲಾಸ್ ಆನ್ ಸೇಲ್. ಓಕೆ, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಸೊ ಈ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಏನಿದೆ 30,000. ಸೊ ನಾನು ಹೇಳ್ಕೊಡ್ತೀನಿ ನೋಡಿ, 30,000. ಓಕೆ, ಸೊ ನೆಕ್ಸ್ಟ್ ಅದಕ್ಕೆ ಮೈನಸ್ ಸಿಂಬಲ್ ರೆಪ್ರೆಸೆಂಟ್ ಮಾಡಿದ್ದೀವಿ. ನೆಕ್ಸ್ಟ್ ಲಾಸ್ ಆನ್ ಸೇಲ್ ಇದೆ ನೋಡಿ. ಸೊ ಲಾಸ್ ಆನ್ ಸೇಲ್. ಸೊ ಲಾಸ್ ಆನ್ ಸೇಲ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 10,000. ನೆಕ್ಸ್ಟ್ ಮೈನಸ್ ಸಿಂಬಲ್ ಎಲ್ಲಿ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಕೌಂಟಲ್ಲಿ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಫಾರ್ ದ ಇಯರ್ ಅಂತ ಹೇಳ್ಬಿಟ್ಟು ಇದೆ. ಓಕೆ, ಸೊ ಆ್ಯಕ್ಚುಲಾಗಿ ನೀವು ಯಾವ ಥರ ಪ್ರಾಬ್ಲಮ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೇಳಿದ್ದೀನಿ. ಸೊ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಸೊ ಈಗ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಬಂದ್ಬಿಟ್ಟು ಡಿಪ್ರಿಸಿಯೇಷನ್ ಅಕೌಂಟಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡಿದ್ವಿ. ಅಂದರೆ ಈ 30,000ನ ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ? ಡಿಪ್ರಿಸಿಯೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಬಿಕಾಸ್ ಡಿಪ್ರಿಸಿಯೇಷನ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಇದೆ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ಇಸ್ 1,40,000 ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಸ್ 1,50,000. ಸೊ ರಿಮೈನಿಂಗ್ 10,000 ಬ್ಯಾಲೆನ್ಸಿಂಗ್ ಫಿಗರ್ನ ನಾವು ರೆಪ್ರೆಸೆಂಟ್ ಮಾಡಬೇಕು. ಬಟ್ ಎಲ್ಲೂ ರೆಪ್ರೆಸೆಂಟ್ ಮಾಡಿಲ್ಲ. ಬಿಕಾಸ್ ಆಲ್ರೆಡಿ ಆ್ಯನ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 30,000 ಇದೆ, ಇನ್ನು 10,000 ಬಿಟ್ಟಿದ್ದೀವಿ. ಸೊ ದೇರ್ ಫೋರ್ ಆಲ್ರೆಡಿ ಈ 30,000ನ ನಾವು ಡಿಪ್ರಿಸಿಯೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರೋದ್ರಿಂದಾನೇ ನಾವು 10,000 ಏನು ಬ್ಯಾಲೆನ್ಸಿಂಗ್ ಫಿಗರ್ ಇದೆ ಅದು ಆ್ಯಡ್ ಆಗಿ ಟೋಟಲ್ ನಮಗೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 40,000 ಬಂದಿರೋದು. ಸೊ ನೌ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ 40,000 ಇಸ್ ದ depreciation. This 40,000 includes 30,000 because already we have transferred that 30,000 to depreciation account. ಓಕೆ, ಸೊ ಆದ್ದರಿಂದ ನಾವಿಲ್ಲಿ 40,000 ಕನ್ಸಿಡರ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಲಾಸ್ ಆನ್ ಸೇಲ್ ಅದನ್ನು ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟ್ ಸಿ ಇಸ್ ದೇರ್ ಎನಿ ಮೈನಸ್ ಸಿಂಬಲ್? ಓಕೆ, ನೆಕ್ಸ್ಟ್ okay, then there is no yes, then there is no
ಅದರ್ ಐಟಮ್ಸ್ ಅಂಡರ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಮೈನಸ್ ಸಿಂಬಲ್ನ ರೆಪ್ರೆಸೆಂಟ್ ಮಾಡಿ ಯಾವುದು ತೋರಿಸಿಲ್ಲ, ಸೊ ಅದನ್ನು ಅಲ್ಲಿಗೆ ಬಿಡಿ. ನೆಕ್ಸ್ಟ್ ನಾನ್ ಆಪರೇಟಿಂಗ್ ಇನ್ಕಮ್. ಸಿ ದಿ ಎನಿ ಪ್ಲಸ್ ಸಿಂಬಲ್. ಸೊ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಯಾವುದಾದ್ರೂ ಬಂದಿದೆಯಾ, ಪ್ಲಸ್ ಸಿಂಬಲ್ನ ರೆಪ್ರೆಸೆಂಟ್ ಮಾಡಿದ್ದೀರಾ? ಓಕೆ, ನೋ, there is no non-operating incomes are given in this problem. Next, related to current assets and current liabilities. Okay, so ಈಗ ಪ್ರಾಬ್ಲಮ್ಗೆ ಬನ್ನಿ. ಸೊ ಪ್ರಾಬ್ಲಮಲ್ಲಿ ಯಾವ್ಯಾವೆಲ್ಲ ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾರೆ, ಯಾವ್ಯಾವೆಲ್ಲ ಕರೆಂಟ್ ಲೈಬಿಲಿಟೀಸ್ ಕೊಟ್ಟಿದ್ದಾರೆ ನೋಡಿ. ಸಿ ದಿ ಅಸೆಟ್ ಸೈಡ್ ಕರೆಂಟ್ ಅಸೆಟ್ಸ್. ಸೊ ಸ್ಟಾಕ್ ಕೊಟ್ಟಿದ್ದಾರೆ. ಓಕೆ, ಸೊ ಸ್ಟಾಕ್ ಇನ್ ಟ್ರೇಡ್. ನೆಕ್ಸ್ಟ್ ಡೆಟಾರ್ಸ್. So debtors is given. Next bank or cash balance. So bank or cash balance, opening and closing balance ಬಂದ್ಬಿಟ್ಟು ನಾವು ಲಾಸ್ಟ್ ಅಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊ ದೇರ್ ಫಾರ್ ಯು ಹ್ಯಾವ್ ಟು ಇಗ್ನೋರ್ ಇಟ್. ನೆಕ್ಸ್ಟ್ ಲಯಬಿಲಿಟಿ ಸೈಡ್ ನೋಡಿ, ಯಾವ ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ. ದರ್ ಇಸ್ ಓನ್ಲಿ ಒನ್ ಲಯಬಿಲಿಟಿ ಇಸ್ ಗಿವನ್, ದಟ್ ಈಸ್ ಸನ್ಡ್ರಿ ಕ್ರೆಡಿಟಾರ್ಸ್. ಸೊ ಸನ್ಡ್ರಿ ಕ್ರೆಡಿಟಾರ್ಸ್. ಸೊ ಈ ಥರ ಬರ್ಕೊಂಡ್ರೆ ನೀವು ಎಲ್ಲಿ ರಾಂಗ್ ಮಾಡೋದಕ್ಕೆ ಚಾನ್ಸ್ ಇಲ್ಲ. ಸೊ ಫಸ್ಟ್ ಸ್ಟಾಕ್, ನೆಕ್ಸ್ಟ್ ಡೆಟಾರ್ಸ್ ಅಂಡ್ ಸನ್ಡ್ರಿ creditors. Now see, current asset increase ಆಗ್ತಿದೆಯಾ, ಡಿಕ್ರೀಸ್ ಆಗ್ತಿದೆಯಾ, ವಿಚ್ ಮೀನ್ಸ್ ಕರೆಂಟ್ ಅಸೆಟ್ ಪಾಸಿಟಿವ್ ವ್ಯಾಲ್ಯೂ ಬರುತ್ತಾ, ನೆಗೆಟಿವ್ ವ್ಯಾಲ್ಯೂ ಬರುತ್ತಾ ಅಂತ ಬೇಸ್ ಮೇಲೆ ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ ಮತ್ತು ಡಿಡಕ್ಟ್ ಮಾಡ್ತೀವಿ. ಸಿ ಫಸ್ಟ್ ಒನ್ ಸ್ಟಾಕ್. Okay, so stock opening balance is 1,40,000 and closing balance is 1,50,000. Then you will get 10,000, that is minus 10,000 ಅಂತ ಬರುತ್ತೆ ಕ್ಯಾಲ್ಕುಲೇಟರ್ ಮಾಡಿದ್ರೆ. ಓಕೆ, ಸೊ ಕ್ಯಾಲ್ಕುಲೇಟರಲ್ಲಿ ಯಾಕೆ ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಿ, ಬಿಕಾಸ್ ಯು ಹ್ಯಾವ್ ಟು ನೋ ಪಾಸಿಟಿವ್ ಬ್ಯಾಲೆನ್ಸ್ ಬರುತ್ತಾ, ನೆಗೆಟಿವ್ ಬ್ಯಾಲೆನ್ಸ್ ಬರುತ್ತಾ ಅಂತ. 10,000 ಬರೋದು ಗೊತ್ತಿದೆ ನಾರ್ಮಲ್ ಆಗಿ, ಬಟ್ ಯು ಹ್ಯಾವ್ ಟು ನೋ ದಟ್ ಈಸ್ 10,000 ಪಾಸಿಟಿವ್ ನೆಗೆಟಿವ್ ಅಂತ. ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬಂದಿದೆ. ಸೊ ಸ್ಟಾಕ್ದು ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. 10,000 is the negative value. So current asset is the stock. Stock current asset negative value ಬಂದಿದೆ ಅಂತ ಹೇಳಿದ್ರೆ ಎಲ್ಲಿ ಹಾಕೋಬೇಕು, ಲೆಸ್ ಹೆಡ್ಡಲ್ಲಿ ಹಾಕೋಬೇಕು. ದಟ್ ಈಸ್ ಹೌ ಮಚ್, ದಟ್ ಈಸ್ 10,000. ಓಕೆ, ಸೊ ಈ ಹೆಡ್ಡಲ್ಲಿ 10,000 ಸ್ಟಾಕ್ಗೆ ಬಂದಿದೆ ಅಂತ ಹೇಳಿದ್ರೆ ಈ ಹೆಡ್ಡಲ್ಲಿ ಬರೋದಕ್ಕೆ ಚಾನ್ಸ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಆಫ್ಟರ್ ಸ್ಟಾಕ್, ನೆಕ್ಸ್ಟ್ ಡೆಟಾರ್ಸ್. ಸೊ ಡೆಟಾರ್ಸ್ 1 lakhs minus 1,50,000. ಸೊ ಅಗೈನ್ ಕರೆಂಟ್ ಅಸೆಟ್ 50,000 ನೆಗೆಟಿವ್ ವ್ಯಾಲ್ಯೂ. ಕರೆಂಟ್ ಅಸೆಟ್ 50,000 ನೆಗೆಟಿವ್ ವ್ಯಾಲ್ಯೂ. ಸೊ ಎಷ್ಟು ನೆಗೆಟಿವ್ ವ್ಯಾಲ್ಯೂ ಬಂದಿದೆ ಅಂತ ಹೇಳಿದ್ರೆ ದಟ್ ಈಸ್ 50,000 ಇಸ್ ದ ನೆಗೆಟಿವ್ ವ್ಯಾಲ್ಯೂ. ಸೊ ಯು ಹ್ಯಾವ್ ಟು ಡಿಡಕ್ಟ್ ದಿಸ್. ಸೊ ಲೆಸ್ ಹೆಡ್ಡಲ್ಲಿ ಹಾಕೋಬೇಕು. ಸೊ ಈ ಹೆಡ್ಡಲ್ಲಿ ಡೆಟಾರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಬರೋದಕ್ಕೆ ಚಾನ್ಸ್ ಇಲ್ಲ. ಸೊ ನೆಕ್ಸ್ಟ್ ದರ್ ಇಸ್ ಓನ್ಲಿ ಒನ್ ಕರೆಂಟ್ ಲಯಬಿಲಿಟಿ ಇಸ್ ಲೆಫ್ಟ್, ದಟ್ ಈಸ್ ಸನ್ಡ್ರಿ ಕ್ರೆಡಿಟಾರ್ಸ್. ಸಿ ದಿ ಸನ್ಡ್ರಿ ಕ್ರೆಡಿಟಾರ್ಸ್ ವ್ಯಾಲ್ಯೂ, ದಟ್ ಈಸ್ ಓಪನಿಂಗ್ ವ್ಯಾಲ್ಯೂ 1,40,000 minus 1,10,000. ಸೊ 30,000 is the positive value. Current liability positive value. Current liability positive value ಅಂತ ಹೇಳಿದ್ರೆ how much, that is 30,000. ಓಕೆ, ಸೊ ನೆಕ್ಸ್ಟ್ ಈ ಹೆಡ್ಡಲ್ಲಿ ಬರೋದಕ್ಕೆ ಚಾನ್ಸ್ ಇಲ್ಲ. ಸೊ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ ಕ್ಲೋಸ್ ಆಯಿತು. ನೆಕ್ಸ್ಟ್ ದರ್ ಇಸ್ ಓನ್ಲಿ ಒನ್ ಐಟಮ್ ಇಯರ್, ದಟ್ ಈಸ್ ಟ್ಯಾಕ್ಸ್ ಪೇಯ್ಡ್. ಸೊ ದಿಸ್ ಟ್ಯಾಕ್ಸ್ ಪೇಯ್ಡ್ ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ನಾವು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್, ಲೆಡ್ಜರ್ ಅಕೌಂಟ್ ಏನು ಪ್ರಿಪೇರ್ ಮಾಡಿರ್ತೀರಾ ಅಲ್ಲಿ ನೋಡ್ಬೋದು. ದಟ್ ಈಸ್ ಹೌ ಮಚ್ ಟ್ಯಾಕ್ಸ್ ಪೇಯ್ಡ್ ಅಮೌಂಟ್, ದಟ್ ಈಸ್ ಟೋಟಲ್ 60,000 ಪೇ ಮಾಡ್ತಿದ್ದಾರೆ. ಓಕೆ, ಸೊ ನಾವು ಯು ಹ್ಯಾವ್ ಟು ಆ್ಯಡ್ ಆ್ಯಂಡ್ ಡಿಡಕ್ಟ್ ದಿ ವ್ಯಾಲ್ಯೂಸ್. ಸೊ ಈ ಎರಡು ಅಮೌಂಟ್ನ ಇದಕ್ಕೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಓಕೆ, ಸೊ 1,30,000. ಸೊ 3,30,000. ನೆಕ್ಸ್ಟ್ there is no information, there is no values. ಓಕೆ, 3,30,000. ನೆಕ್ಸ್ಟ್ ಈ ಅಮೌಂಟ್ ಏನು ಮಾಡಬೇಕು ನಾವು, we have to add these two amounts to this 3,30,000. So 40,000 plus 10,000, total 50,000. You will get 3,80,000. Okay, 3,30,000 plus 50,000, 3,80,000. Then there is no items or no information given regarding non-operating income. So therefore nil. Next again you will get 3,80,000. Okay, so this will be the operating profit before working capital changes. If you want, you take this. Next current asset positive value and current liability negative value, ಯಾವುದೇ amounts ಇಲ್ಲ, then you will get again 3,80,000 here. ನೆಕ್ಸ್ಟ್ ಇದನ್ನೆಲ್ಲ ನೀವು ಲೆಸ್ ಮಾಡಬೇಕು. ದಟ್ ಈಸ್ ಸ್ಟಾಕ್
and debtors and sundry creditors. So 10,000 plus 50,000 plus 30,000 you will get 90,000. So ಈ 90,000 ಏನು ಮಾಡಬೇಕು 3,80,000ಗೆ you have to deduct, that is 3,80,000 minus 90,000 you will get 2,90,000. Next you have to deduct the tax, that is you have to pay the tax. So tax na 60,000 ಏನಿದೆ ಅದನ್ನು ನಾವು ಡಿಡಕ್ಟ್ ಮಾಡ್ಕೋಬೇಕು. Then you will get 2,30,000 is the positive value. Ultimately this will be denoted by A. So A means cash inflow because positive value, cash inflow from operating activity. Okay, so idu way of calculating the operating activity. Next you have to compute the investment activity value and financial activity value. So take down the next. So now we have to compute the cash flow from the investment activity and the financial activity respectively. So ಆಗಲೇ calculation ಮಾಡಿದ್ದೀವಿ 2,30,000 is cash inflow from the operating activity. So in case investment activities ನ ನಾವು compute ಮಾಡಬೇಕು ಅಂತ ಹೇಳಿದ್ರೆ, so see the star mark mentioned in the ledger accounts. So that is related to purchase and sales. Okay, so property account ನ ನೋಡಿ, see purchase of property ಎಷ್ಟು star mark ನ mention ಮಾಡಿದ್ದೀರಾ 50,000. Okay, so purchase of property for rupees 50,000. Okay, so next plant and machinery account alli is there purchase and sales also. So purchase of plant and machinery ಎಷ್ಟಿಗೆ purchase ಮಾಡಿದ್ದೀರಾ, that is 1 lakh. So next sales. So sale of plant and machinery. So ಎಷ್ಟು ಸೇಲ್ ಮಾಡಿದ್ದೀರಾ, that is 10,000ಗೆ ಸೇಲ್ ಮಾಡಿದ್ದೀರಾ. Next see, is there any star marks depreciation? Next provision for taxation. So then there is no star marks are mentioned. Okay, now come to the problem. So ಈಗ ಪ್ರಾಬ್ಲಮ್ ಅಲ್ಲಿ ನೋಡಿ ಯಾವುದಾದ್ರೂ ಐಟಮ್ ರಿಲೇಟೆಡ್ ಟು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ ಕೊಟ್ಟಿದ್ದಾರೆ ಅಂತ ನೋಡಬೇಕು. ಬಿಕಾಸ್ ಈ ಪ್ರಾಬ್ಲಮ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ನೋಡ್ತಿದ್ದೀವಿ. ಸೊ ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲಿ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ಗೆ ರಿಲೇಟೆಡ್ ಕೊಟ್ಟಿಲ್ಲ ಐಟಮ್ಸು. ಓಕೆ, ಸಿ ಯಾವುದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನೋಡಿ. ಸೊ ಅಸೆಟ್ಸ್. Okay, so this investment related to assets, right? So purchase of asset and sale of asset. So asset side ಕೊಟ್ಟಿದ್ರೆ ಮೇ ಬಿ. ಓಕೆ, ಸೊ ಪ್ರಾಪರ್ಟಿದು ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮಿಷನರೀಸ್ ಆಲ್ಸೋ ಕನ್ಸಿಡರ್. ನೆಕ್ಸ್ಟ್ ಲೋನ್ ಟು ಸಬ್ಸಿಡರಿ ಕಂಪನಿ. ಓಕೆ, ಸೊ ಈಗ ಲೋನ್ನ ನಾನು ಸಬ್ಸಿಡರಿ ಕಂಪನಿಗೆ ಕೊಡ್ತಿದ್ದೀನಿ. ಓಕೆ, ಸೊ ಕ್ಯಾಶ್ ಈಸ್ ಗೋಯಿಂಗ್ ಔಟ್, ದಟ್ ಈಸ್ ನೆಗೆಟಿವ್ ವ್ಯಾಲ್ಯೂ ಓನ್ಲಿ, ಬಟ್ ದ ಲೋನ್ ವಿಲ್ ಬಿ paying, that is given to subsidiary company, which means it is comes under the investment activity. So loan na ನಾವು ಕೊಡ್ತಿದ್ದೀವಿ, so loan return ಬರುತ್ತೆ. Okay, so loan paying, that is it is related to investment. So investment ಮಾಡಿರೋ ತರ subsidiary company ನಲ್ಲಿ. Okay, so therefore that we have to consider under the investment account. So therefore see, loan to ಸಬ್ಸಿಡಿಯರಿ ಕಂಪನಿ. ಸೊ ಇದೊಂದು ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ಇದೆ ಇದರಲ್ಲಿ ನಿಮಗೆ. ಮತ್ತು ಆ ಡಿಪ್ರಿಸಿಯೇಷನ್ ಅಕೌಂಟ್. ಓಕೆ, ಸೊ ಲೋನ್ ಟು ಸಬ್ಸಿಡರಿ ಕಂಪನಿ ಎಷ್ಟಿದೆ? ಲೋನ್ ಟು ಸಬ್ಸಿಡರಿ ಕಂಪನಿ, ಸಿ ಲೋನ್ ಟು ಸಬ್ಸಿಡರಿ ಕಂಪನಿ ದಟ್ ಈಸ್ 15,000. ಓಕೆ, ಸೊ 15,000 ಪೇ ಮಾಡ್ತಿದ್ದೀರಾ ಲೋನ್. ಓಕೆ, ಸೊ ಈಗ ಡೈರೆಕ್ಟಾಗಿ ನಿಮಗೆ ಗೊತ್ತಿದೆ ಇದು ಲೋನ್ ಟು ಸಬ್ಸಿಡರಿ ಕಂಪನಿ, ದಟ್ ಈಸ್ ಕ್ಯಾಶ್ ಈಸ್ ಗೋಯಿಂಗ್ ಔಟ್, ದಟ್ ಈಸ್ 15,000 ಈಸ್ ಗೋಯಿಂಗ್ ಔಟ್. ನೆಕ್ಸ್ಟ್ ಸೇಲ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ. ಇನ್ ಕೇಸ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಸೇಲ್ ಮಾಡಿದ್ರೆ ಕ್ಯಾಶ್ ಕಮಿಂಗ್ ಇನ್, ಸೊ ದೇರ್ಫೋರ್ ಇಟ್ ಈಸ್ ಪಾಸಿಟಿವ್ ವ್ಯಾಲ್ಯೂ. ನೆಕ್ಸ್ಟ್ ಪರ್ಚೇಸ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ, ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಈಸ್ ಗೋಯಿಂಗ್ ಔಟ್, ಸೊ ದೇರ್ಫೋರ್ ಇಟ್ ಈಸ್ ನೆಗೆಟಿವ್ ವ್ಯಾಲ್ಯೂ. ನೆಕ್ಸ್ಟ್ ಅಗೇನ್ ಪರ್ಚೇಸ್ ಆಫ್ ಪ್ರಾಪರ್ಟಿ, ಕ್ಯಾಶ್ ಈಸ್ ಗೋಯಿಂಗ್ ಔಟ್, ದಿಸ್ 50,000 ಈಸ್ ಆಲ್ಸೋ ನೆಗೆಟಿವ್ ವ್ಯಾಲ್ಯೂ. ನಾವು ಟೋಟಲ್ ಮಾಡಿ, ಸೊ ಅಷ್ಟೇ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಕೊಟ್ಟಿರೋದು. ಸಿ 50,000 ಪ್ಲಸ್ ಆಫ್ ಮೈನಸ್ ಪ್ಲಸ್ ಮಾಡಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ಆ್ಯಡ್ 1 lakh ಪ್ಲಸ್ 1 lakh, ಅಗೈನ್ ನೆಗೆಟಿವ್ ವ್ಯಾಲ್ಯೂ, ಪ್ಲಸ್ ಆಫ್ ಮೈನಸ್ ಸಿಂಬಲ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಪಾಸಿಟಿವ್ ವ್ಯಾಲ್ಯೂ 10,000, ಅಗೈನ್ ವಿ ಹ್ಯಾವ್ ಟು ಆ್ಯಡ್
next 15,000 is the negative value. So first 15,000 press ಮಾಡಿ ಮತ್ತೆ plus of minus press ಮಾಡಿದ್ರೆ ನಿಮಗೆ negative symbol ಬರುತ್ತೆ. Then you have to press equals. Then you will get 1,55,000 is the negative value, that is cash outflow. 1,55,000. Okay. So 1,55,000 is the cash outflow, that is represented as B. So cash outflow from investment activity. So investment activity nalli ಕೊಟ್ಟಿದ್ದೀವಿ. ಓಕೆ, ಸೊ ಲೋನ್ ಟು ಸಬ್ಸಿಡರಿ. ಸೊ ಇಲ್ಲಿ ಯಾಕೆ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ, ಸೊ ಫಿನಾನ್ಷಿಯಲ್ ಆಕ್ಟಿವಿಟೀಸ್ನಲ್ಲಿ ತಗೋಬಹುದು, ಬಟ್ ದಟ್ ಫಿನಾನ್ಷಿಯಲ್ ಆಕ್ಟಿವಿಟಿ ಸ್ಪೀಕ್ಸ್ ಅಬೌಟ್ ಓನ್ಲಿ ದ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಅಂಡ್ ಬಾಂಡ್ಸ್. ಓಕೆ, ಸೊ ನೀವು ಲೋನ್ಸ್ನ ಅಲ್ಲೇನಾದ್ರು ತಗೊಂಡ್ರೆ ನೋಟ್ ಕೊಡಿ, ಪರವಾಗಿಲ್ಲ. ಓಕೆ, ನೋ ಇಶ್ಯೂಸ್, ಬಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನಿಮಗೆ ಡೆಫಿನೆಟ್ ಆಗಿ ಬರುತ್ತೆ. ಸೊ ಲೋನ್ ಟು ಸಬ್ಸಿಡರಿ ಇಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಬೆಟರ್. ಓಕೆ, ಸೊ ಯು ಹ್ಯಾವ್ ಟು ಗಿವ್ ಎ ನೋಟ್ ದಟ್ ಲೋನ್ ಟು ಸಬ್ಸಿಡರಿ ಕಂಪನಿ ಈಸ್ ಟ್ರೀಟೆಡ್ ಆಸ್ ದ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ. ಓಕೆ, ಬಿಕಾಸ್ ಹೋಲ್ಡಿಂಗ್ ಕಂಪನಿ paid the loan to subsidiary company, that is 15,000, that is cash going out. ಓಕೆ, ಸೊ ಕಂಪನಿಗೆ ಕೊಡ್ತಿದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ. ನೆಕ್ಸ್ಟ್ ಕಂಪ್ಯೂಟ್ ದಿ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಷಿಯಲ್ ಆಕ್ಟಿವಿಟಿ. ಸೊ ಈ ಹೆಡ್ಗೆ ಬಂದಿದ ತಕ್ಷಣ ನಾವು ಪ್ರಾಬ್ಲಮ್ನ ನೋಡಬೇಕು. ಸೊ ಸಿ ದಿ ಪ್ರಾಬ್ಲಮ್ ನಾವು. ಸೊ ಫಸ್ಟ್ ಬಂದ್ಬಿಟ್ಟು ಶೇರ್ ಕ್ಯಾಪಿಟಲ್. ಓಕೆ, ಸೊ ಶೇರ್ ಕ್ಯಾಪಿಟಲ್ ಆ್ಯಂಡ್ ಶೇರ್ ಪ್ರೀಮಿಯಂ ಎರಡೂ ಇದೆ. ಓಕೆ, ಸೊ ಇನ್ ಕೇಸ್ ನೋಡಿ ಯಾವ ಥರ ನಾವು ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಸೊ ಪಾಸಿಟಿವ್ ವ್ಯಾಲ್ಯೂ ಬಂದರೆ ನೆಗೆಟಿವ್ ವ್ಯಾಲ್ಯೂ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ನೆಗೆಟಿವ್ ವ್ಯಾಲ್ಯೂ ಬಂದರೆ ಪಾಸಿಟಿವ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸಿ ದಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದಿಸ್ ಈಕ್ವಿಟಿ ಶೇರ್ ಆಫ್ ₹20 ಈಚ್ ಇಸ್ 3 lakhs ಮೈನಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ 4 lakhs. ಸೊ 1 lakh ಇಸ್ ದ ಶೇರ್ ಕ್ಯಾಪಿಟಲ್. ಸೊ ನೆಗೆಟಿವ್ ವ್ಯಾಲ್ಯೂ ಬಂದಿದೆ. ಸೊ 3 lakh ಮೈನಸ್ 4 lakhs ಮೈನಸ್ 1 lakhs. ಸೊ 1 lakh ಅಂತ ಹೇಳಿದ್ರೆ ಇಲ್ಲಿ ಏನಂತ ರೆಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ ಪಾಸಿಟಿವ್ 1 lakh, that is share capital. Okay, so next ಇರೋದು ಯಾವುದು, share premium. So next see, opening balance is nil, that is 0 minus 10,000, which means again negative value 10,000. So 0 minus 10,000 minus 10,000 minus 10,000 ಅಂತ ಹೇಳಿದ್ರೆ ಇಲ್ಲಿ ಪಾಸಿಟಿವ್ 10,000 ಅಂತ ತೋರಿಸಬೇಕು. ಏನಿದೆ 10,000, that is share premium. share premium. ಓಕೆ, ಸೊ ನೀವು ಇದಕ್ಕೇನಾದರೂ ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ರೆ ಡೈರೆಕ್ಟಾಗಿ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ 1,10,000 ಬರುತ್ತೆ. ಓಕೆ, ಸೊ ನೀವು 10,000 ನೋಡಿ ಇದರಲ್ಲೇ ಆ್ಯಡ್ ಮಾಡಿ ತೋರಿಸ್ಬೋದು, ನೋ ಇಶ್ಯೂಸ್. ಓಕೆ, ಸೊ ಶೇರ್ ಪ್ರೀಮಿಯಮ್ ಆ್ಯಂಡ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ಡ್. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಲ್ರೆಡಿ ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟ್ 6% ಡಿಬೆಂಚರ್ಸ್. ಓಕೆ, ಸೊ ನೆಕ್ಸ್ಟ್ 6% ಡಿಬೆಂಚರ್. ಸಿ 6% ಡಿಬೆಂಚರ್ ಓಪನಿಂಗ್ ಬ್ಯಾಲೆನ್ಸ್ ಇಸ್ 1,50,000 and closing balance 1 lakhs. ಸೊ ಪಾಸಿಟಿವ್ ವ್ಯಾಲ್ಯೂ ಬಂದಿದೆ, ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ ನೆಗೆಟಿವ್ ವ್ಯಾಲ್ಯೂ, ದಟ್ ಈಸ್ ಪೇಮೆಂಟ್ ಆಫ್ ಡಿಬೆಂಚರ್ಸ್. ಸೊ 50,000. ಸೊ ಪಾಸಿಟಿವ್ ವ್ಯಾಲ್ಯೂ ಬಂದಿದೆ, ನಾವು ನೆಗೆಟಿವ್ ವ್ಯಾಲ್ಯೂ ಅಂತ ತೋರಿಸ್ತಿದ್ದೀವಿ. ನೆಕ್ಸ್ಟ್ ಪ್ರಾಫಿಟ್ ಆರ್ ರಿಡಮ್ಷನ್ ಆಫ್ ಡಿಬೆಂಚರ್. ಸೊ ರಿಡಮ್ಷನ್ ಆಫ್ ಡಿಬೆಂಚರ್. ಸೊ ಪ್ರಾಫಿಟ್ ಆರ್ redemption of debenture. So debenture interest redemption ಆದರೆ ultimately it is profit, right? So therefore see, opening balance is 0 and closing balance 2,000. So minus 2,000 ಅಂದರೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ನಾವು ತೋರಿಸ್ಬೇಕಂತ ಹೇಳಿದ್ರೆ ದಟ್ ಈಸ್ 2,000 ಪಾಸಿಟಿವ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ನಾವು ತೋರಿಸ್ಬೇಕು. ಓಕೆ, ಸೊ ನೆಕ್ಸ್ಟ್ ಸನ್ರಿ ಕ್ರೆಡಿಟರ್ಸ್ ಆಲ್ರೆಡಿ ಕನ್ಸಿಡರ್ ಮಾಡಿದ್ದೀವಿ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂಡ್ ಪ್ರಪೋಸ್ಡ್ ಡಿವಿಡೆಂಟ್. ಎಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ನ ನಾವು ಆಪರೇಟಿಂಗ್ ಆಕ್ಟಿವಿಟೀಸ್ನಲ್ಲಿ ಕ್ಯಾಲ್ಕುಲೇಷನ್ಗೆ ತಗೊಂಡಿದ್ವಿ. ಸೊ ಈಗ 15,000 ಏನಿದೆ ಅದನ್ನು ನಾವು ಫಿನಾನ್ಷಿಯಲ್ ಆಕ್ಟಿವಿಟೀಸ್ನಲ್ಲಿ ತಗೋಬೇಕು. ದಟ್ ಈಸ್ ಡಿವಿಡೆಂಟ್ ಪೇಯ್ಡ್. ಸೊ 2. ಸೊ ಸೆಕೆಂಡ್ ಟೈಮ್ ಕನ್ಸಿಡರ್ ಮಾಡ್ತಿದ್ವಿ, ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು 15,000. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸೇ ಹಾಕ್ಕೋಬೇಕು. ಸೊ ಆಪರೇಟಿಂಗ್ ಆಕ್ಟಿವಿಟಿನಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸೇ ಹಾಕೋಬೇಕು. ಇಲ್ಲಂತ ಹೇಳಿದ್ರೆ ನೀವು 5,000 ಡೈರೆಕ್ಟಾಗಿ ತಗೋಬೇಕು. ಓಕೆ, ಸೊ ನಿಮ್ಗೆ ಯಾವ ಥರ ಕನ್ವೀನಿಯಂಟ್ ಅನಿಸುತ್ತೋ ಆ ಥರ ಮಾಡಿ. ಸೊ ಡಿವಿಡೆಂಡ್ ಪೇಯ್ಡ್ ಇನ್ ದ ಸೆನ್ಸ್ ಕ್ಯಾಶ್ ಈಸ್ ಗೋಯಿಂಗ್ ಔಟ್. ಓಕೆ, ಸೊ ಈಗ ಟೋಟಲ್ ಮಾಡಿ 1 lakhs plus 10,000 plus 50,000 ನೆಗೆಟಿವ್ ವ್ಯಾಲ್ಯೂ and 2,000 ಪಾಸಿಟಿವ್ ವ್ಯಾಲ್ಯೂ and again 15,000 negative value. So you will get 47,000
So 47,000 is the positive value. It must be represented by C. So this will be called as cash inflow from financial activity. Okay. So after this we have to compute the net increase or decrease in cash by adding A, B, C, that is values of operating, investing and financial activity. So for this amount you have to add the opening balance of cash or bank amount to get a closing balance of cash or bank account. Okay, so add ಮಾಡಿ ನೋಡಿ. See, ಈಗ net increase or decrease in cash. So A ಎಷ್ಟು ಬಂದಿದೆ? 2,30,000, that is cash inflow from operating activity. Next B, that is cash outflow from the investment activity. So 1,55,000. Next C, that is cash inflow from financial activity, 47,000. So you will get 1,22,000 here. So for this you have to add the opening balance. See how much is the opening balance. So 1997 bank balance opening balance ಎಷ್ಟು ಕೊಡಿದೆ, that is 35,000. So 35,000. So 35,000 ನೀವು ಆ್ಯಡ್ ಮಾಡಿದ್ದೆ ಆದರೆ then you will get the closing balance 1,57,000 and 1,57,000. So ನೋಡಿ 1,57,000 ಇದೆಯಾ ಅಂತ. Yes, 1998 bank balance, yes, 1,57,000 is the closing balance. So closing balance correct ಆಗಿ ಬಂತು ಅಂತ ಹೇಳಿದ್ರೆ ನಿಮ್ಮ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ದಿಸ್ ಇಸ್ ದ ವೇ ಆಫ್ ಪ್ರಿಪೇರಿಂಗ್ ದಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ಅಡ್ಜಸ್ಟ್ಮೆಂಟ್ನ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿ, ಸೊ ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ. ಓಕೆ, ಸೊ ಇನ್ನೊಂದು ಪ್ರಾಬ್ಲಮ್ ಇದೆ ನಿಮಗೆ ವರ್ಕೌಟ್ ಮಾಡೋದಕ್ಕೆ ಕೊಡ್ತೀನಿ. ಸೊ ಟ್ರೈ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಐ ವಿಲ್ ಕ್ಲಾರಿಫೈ ದಿ ಡೌಟ್ಸ್. ಓಕೆ, ಸೊ ಟ್ರೈ ಮಾಡಿ ನೋಡಿ, ಇಲ್ಲ ಅಂತ ಹೇಳಿದ್ರೆ ನಾನು ಮಾಡಿಸ್ತೀನಿ. ಓಕೆ, so take down the next illustration. So take down the illustration, pause the video and take down. So this question asked in the year 2018 for section C. So try to solve yourself. If you have any doubts, so ask me, I will clarify your doubts. Otherwise, I will do the problem in the next video.